ನೀವೇನಿಲ್ಲಿ ನಮ್ಮನೇಲಿ ಏನು ಮಾಡ್ತಾ ಇದ್ದೀರಾ ನೀವು? ನೀವು ಸರೋಜಕ್ಕ ಅವ್ರ ಮನೆಗೆ ಕೆಲ್ಸಕ್ಕೆ ಬರ್ತೀರಾ ತಾನೇ? ನೀವೇನು ನಮ್ಮನೇಲಿ ಇದ್ದೀರಾ? ಅದು ಅಕ್ಕ, ಏನು ಹೇಳ್ಬೇಡ ಬಿಡು. ನಿಮ್ಮಂಥರ ಬುದ್ಧಿ ನಂಗೆ ಗೊತ್ತಿಲ್ವಾ? ಇವತ್ತು ನಮ್ಮ ಮನೇಲಿ ಪೂಜೆ ಇತ್ತಲ್ವಾ, ಸತ್ಯನಾರಾಯಣ ಪೂಜೆ ಇತ್ತು ಅಂತೇಳಿ ಚೆನ್ನಾಗಿ ಏನಾದರೂ ಅಡುಗೆ ಮಾಡಿರ್ತಾರೆ, ಹೊಟ್ಟೆ ತುಂಬ ಊಟ ಮಾಡಿಬಿಡ್ಬೋದು ಅಂತ ಬಂದಿದ್ದಂಗಿದೆಯಾ? ಅದು ಬಂದು ಹೊರಗಡೆ ನಿಂತ್ಕೊಂಡು ಕೇಳಬೇಕು ಊಟ ಇದೆಯಾ ಅಂತ. ಅದು ಬಿಟ್ಬಿಟ್ಟು ಡೈರೆಕ್ಟ್ ಏನು ಕಿಚನ್ ರೂಮ್ಗೆ ಬಂದುಬಿಟ್ಟಿದೆಯಾ? ಅಷ್ಟಕ್ಕೂ ನಮ್ಮ ಮನೇಲಿ ಊಟ ಉಳ್ಕೊಂಡಿದೆ ಅಂತ ಯಾರು ಹೇಳಿದ್ ನಿನಗೆ? ಇಲ್ಲೋಡಮ್ಮ, ನಾನೇನು 3 ಬಿಟ್ಟೋಳು ಅಂತ ಮಾಡಿದ್ಯಾ? ನನಗೆ ನಾಚಿಕೆ ಇಲ್ಲ ಅಂದ್ಕೊಂಡಿದ್ಯಾ? ಅದು ನಿಮ್ಮಂತ ಊಟ ಆಗದೆ ಇರೋ ಮನೆಗೆ ನಾನೇ ಬಂದು ಊಟ ಕೇಳಿ ನಿಮ್ಮ ಬುದ್ಧಿ ನಂಗೆ ಗೊತ್ತಿಲ್ವಾ? ನಾನು ಇಲ್ಲೇ ಪಕ್ಕದಲ್ಲೇ ಇರೋದು, ನಿಮಗೆ ಬಾಡಿಗೆ ಕೊಟ್ಟಿದ್ದಾರಲ್ಲ ಅವ್ರ ಮನೆಗೆ ಕೆಲ್ಸಕ್ಕೆ ಬರ್ತೀನಿ. ನೀವೆಂತರು ಏನಂತ ನಂಗೆ ಗೊತ್ತಿಲ್ವಾ? ನಿಮ್ಮ ಮನೇಲಿ ನಾನು ಊಟ ಕೇಳ್ಕೊಂಡು ಬರ್ತೀನಾ? ಏನಂದೆ ನೀನು? ನಮ್ಮಂತರ ಬುದ್ಧಿ ಗೊತ್ತಾ ನಿಂಗೆ? ಏನು ಮಾಡಿದ್ವಿ ನಿನಗೆ? ನಾವು ಯಾರ್ದು ತಲೆ ಹೊಡೆದೇನೋ ದುಡ್ಡು ತಿಂತಾ ಇಲ್ಲ, ಕಷ್ಟಪಟ್ಟು ಮನೆ ಕೆಲಸ ಮಾಡಿ ಬಂದಿರೋ ದುಡ್ಡಿಂದ ನಾವು ಮಾಡ್ಕೊಂಡು ತಿಂತಾ ಇದ್ದೀವಿ. ಏನೋ ಯಾರ್ದೋ ಕಳ್ತನ ಮಾಡಿದ್ದೀನಿ ಅನ್ನೋ ಥರ ಹೇಳ್ತಾ ಇದೆಯಾ? ಫಸ್ಟ್ ನಿಮ್ಮ ಮನೇಲಿ ಊಟಕ್ಕೆ ಬಂದಿದ್ದೀನಿ ಅಂತ ಯಾರು ಹೇಳಿದ್ ನಿಂಗೆ? ಆನಂದಣ್ಣವರು ನಮ್ಮ ಮನೆಗೆ ಬಂದು ಕೇಳಿದ್ರು, ಹಿಂಗೆ ಸರೋಜಕ್ಕನ್ ಕೇಳಿದ್ರು, ನಿಮ್ಮ ಮನೇಲಿ ಕೆಲ್ಸಕ್ಕೆ ಬರ್ತಾರಲ್ಲ ಆ ಅಕ್ಕನ ಸ್ವಲ್ಪ ಕಳಿಸಿ, ಬೇಕಾದ್ರೆ ಒಂದು 200-300 ಕೊಡ್ತೀವಿ ಒಂದಿನದ ಕೂಲಿ. ನಮ್ಮ ಮನೇಲಿ ಸ್ವಲ್ಪ ಮದುವೆ ಮನೆ ಆಗಿದ್ರಿಂದ ಅದು ಪೂಜೆ ಎಲ್ಲ ಇಟ್ಕೊಂಡಿದ್ವಲ್ಲ, ತುಂಬ ಕೆಲಸ ಬಿದ್ದಿದೆ, ಪಾರ್ವತಿ ಒಬ್ಬಳಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಸ್ವಲ್ಪ ಕಳಿಸಿ ಕೆಲಸ ಮಾಡಲಿ ಅಂತ ಹೇಳಿದ್ರು. ಹಂಗಾಗಿ ಮನೆಗೆ ಬಂದಿದ್ದು. ಏನು ನೀನು ಮಾತಾಡೋದು? ಬಾಯಿ ಮೇಲೆ ಸ್ವಲ್ಪ ನಿಗಾ ಇರಲಿ. ದೇವರು ಬಾಯಿ ಕೊಟ್ಟಿದ್ದಾನಂತೇಳಿ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಮೊದಲು ಏನಾಗಿದೆ ಅಂತ ತಿಳ್ಕೊಳ್ಳೋದು ಬಿಟ್ಟು ಏನು ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನಾನು ಅಲ್ಲಿಗೆ ನೀನು ಚಿಕ್ಕವಳು ವಯಸ್ಸಲ್ಲಿ, ಆದರೂ ಅಕ್ಕ ಅಂತೇಳಿ ಮಾತಾಡಿ ಏನಾಯ್ತು ಅಂತ ಹೇಳಕ್ ಹೋದೆ. ನನ್ನೇ ಬಾಯಿ ಮುಚ್ಚಿಸಿ ಬಾಯಿಗೆ ಬಂದಂಗೆ ಬೈತೀಯಾ? ಕೆಲ್ಸಕ್ಕೆ ಬಂದಿದ್ಯಾ? ಸರಿ, ಮಾಡು. ನಂಗೇನು ಗೊತ್ತು ನೀನು ಕೆಲ್ಸಕ್ಕೆ ಬಂದಿದ್ಯಾ ಅಂತ. ನೀನು ಮನೇಲಿ ಏನಾದರೂ ಊಟ ಕೇಳ್ಕೊಂಡು ಬಂದಿದ್ಯಾ ಏನೋ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಎಗರಾಡ್ತಿದ್ಯಾ? ಆಯಿತು, ನಿನ್ನ ಕೆಲಸ ನೀನು ನೋಡ್ಕೊ. ನಮ್ಮ ಅತ್ತಿಗೆಗಾಗಲೇ ಕೊಂಬಂದಿದ್ದಂಗಿದೆ. ಮನೆಗೆಲ್ಲ ಕೆಲಸದವಳೆಲ್ಲ ಕರ್ಕೊಂಬರ್ತಾ ಇದ್ದಾಳೆ. ನಮ್ಮ ಅಣ್ಣಗೆ ಅದೇನೇನು ಕಿವಿ ಚುಚ್ಚಿ ಕೆಲಸದವ್ರನ್ನ ಇಟ್ಟಿದ್ದಾಳು. ಈಗ ಒಂದಿನ ಬಾ ಅಂತಾಳೆ, ಅದಾದಮೇಲೆ ದಿನ ತಿಂಗಳು ಇವ್ರನ್ನೇ ಕೆಲಸಕ್ಕೆ ಇಡ್ತಾಳೋ ಏನೋ. ಮಾಡ್ತೀನಿ ಹೋಗಿ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ವೀಡಿಯೋಸ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಹೈಪ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ತಾ ಇದ್ದೀನಿ. ರೀ ಬಿಡ್ರಿ ಕಾಲನ್ನ. ನಂಗೆ ಕಾಲು ಯಾಕೆ ಒತ್ತಾ ಇದ್ದೀರಾ? ನಾನು ಹೇಳಿದ್ನ ಕಾಲು ನೋವು ಬಂದಿದೆ ಅಂತ. ಸುಮ್ಮನೆ ಬಿಡ್ರಿ, ಕಾಲೆಲ್ಲ ಒತ್ತಬಾರ್ದಂಗೆಲ್ಲ ಗಂಡವರು. ಯಾರು ಹೇಳಿದ್ದು ಹೆಂಡ್ತಿ ಕಾಲು ಗಂಡ ಒತ್ತಬಾರ್ದು ಅಂತ? ಹೆಂಡ್ತಿ ಮಾತ್ರ ಗಂಡನ ಕಾಲು ಒತ್ಬೋದು, ಗಂಡ ಮಾತ್ರ ಹೆಂಡ್ತಿ ಕಾಲು ಒತ್ತಬಾರ್ದಾ? ಇದೆಲ್ಲ ನಾನು ನಂಬೋದಿಲ್ಲ. ನನಗೆ ಏನೂ ತಪ್ಪು ಕಾಣಿಸ್ತಾ ಇಲ್ಲಪ್ಪ. ನನ್ನ ಹೆಂಡ್ತಿ ಸೇವೆ ನಾನು ಮಾಡ್ತಾಯಿದ್ದೀನಿ. ನನ್ನ ಸೇವೆ ನನ್ನ ಹೆಂಡ್ತಿ ಮಾಡ್ತಾ ಇದ್ದಾಳಲ್ಲ ಇಷ್ಟು ದಿನ. ಇವತ್ತೊಂದಿನ ನನ್ನ ಹೆಂಡ್ತಿ ಸೇವೆ ಮಾಡಿದ್ರೆ ಏನಾಗುತ್ತೆ? ನೀನು ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡು. ನೀವು ನನ್ನ ಮಾತೇ ಕೇಳೋದಿಲ್ಲ, ನಿಮ್ಮದೇ ನಡಿಬೇಕು ಅಂತೀರಾ? ರೀ ಅದಿರಲಿ, ಸೂರ್ಯ ಅಣ್ಣ ಬಂದಿದ್ನಲ್ಲ ಮತ್ತು ಆಶಾ, ಅವರಿಬ್ರಿಗೂ ನೀವೇ ತಾನೇ ಹೇಳಿರೋದು? ಫೋನ್ ಮಾಡಿ ಅವ್ರನ್ನ ನೀವೇ ತಾನೇ ಕರೆದಿರೋದು? ಇಲ್ಲಪ್ಪ, ನಾನು ಫೋನ್ ಮಾಡಿ ಕರೆದಿಲ್ಲ, ಅವರೇ ಬಂದಿರೋದು. ಅವ್ರು ಫೋನ್ ಮಾಡಿದ್ರು, ನಿಮ್ಮ ಮನೆ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ರು. ಇನ್ನು ಈ ಕಡೆ ನಿಮ್ಮ ಮನೆ ಕಡೆ ಬಂದಿದ್ದೀವಿ, ಅಡ್ರೆಸ್ ಹೇಳು ಅಂತ ಹೇಳಿದ್ರು. ನಾನು ಅಡ್ರೆಸ್ ಹೇಳಿದೆ ಅಷ್ಟೇ. ಇದು ಫಂಕ್ಷನ್ ನಡೀತಾ ಇತ್ತಲ್ಲ, ಫಂಕ್ಷನ್ ನಡೀತಾ ಇದೆ ಅಂತ ಹೇಳಿದ್ದೆ. ಹಂಗಾಗಿ ಅವ್ರು ಬಟ್ಟೆ ತೊಗೊಂಬಂದಿದ್ದಾರೆ. ನಾನೇನು ಫೋನ್ ಮಾಡಿ ಕರೆದಿಲ್ಲಪ್ಪ ಅವ್ರನ್ನ. ನನ್ನ ಹತ್ರನೇ ಸುಳ್ಳ? ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರಾ ನೋಡಿ. ನಂಬಿಡಬೇಕು ಗೊತ್ತಿಲ್ಲದೆ ಇರೋರು. ನನಗೆಲ್ಲ ಗೊತ್ತಾಯಿತು. ನಾನು ಸ್ವೀಟ್ ಹಾಕೊಂಬರ್ತೀನಿ ಅಂತ ಹೋಗಿದ್ನಲ್ಲ ಒಳಗಡೆ, ನೀವು ಅವ್ರನ್ನ ಹೊರಗಡೆ ಮಾತಾಡಿಸ್ತಿದ್ರಲ್ಲ, ಆಗ ನಾನು ಸ್ವೀಟ್ ಹಾಕೊಂಬಂದ್ಮೇಲೆ ನೀವು ಮಾತಾಡ್ತಾ ಇರೋದೆಲ್ಲ ನನ್ನ ಕಿವಿಗೆ ಬಿತ್ತು. ನಂಗೆ ಗೊತ್ತು ನೀವೇ ಹೇಳಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್ ರೀ. ಮತ್ತು ಇನ್ನೇನು ಮಾಡಲಿ ಪಾರ್ವತಿ, ಅವ್ರು ನೋಡಿದ್ರೆ ನಿನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ಆದರೆ ನೀನು ನೋಡಿದ್ರೆ ಅವ್ರಿಗೆ ಫೋನ್ ಮಾಡೋದಿಲ್ಲ, ಅವ್ರಿಗೆ ಏನೋ ಫಂಕ್ಷನ್ಸ್ ಇದ್ರೂ ಕರೆಯೋದಿಲ್ಲ. ಅದಕ್ಕೆ ನಿಂಗೂ ಬೇಜಾರಲ್ಲಿ ಅಳ್ತಾ ಇದೆಯಲ್ಲ, ಯಾರೂ ಇಲ್ಲ ಅಂತ. ಅದಕ್ಕೆ ಎಲ್ಲರನ್ನೂ ಇಟ್ಕೊಂಡು ಯಾಕೆ ಹಿಂಗೆ ಅಳ್ತಾ ಇದ್ದಾಳೆ ಈ ಕೋತಿ ಅಂತ ನಾನೇ ಅವ್ರಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಸರಿ, ನೀನಿನ್ನ ರೆಸ್ಟ್ ಮಾಡು. ನಾನು ಅವರು ಕ್ಯಾಟ್ರಿಂಗ್ ಅವರೆಲ್ಲ ಫೋನ್ ಮಾಡಿದ್ದಾರೆ, ಅವೆಲ್ಲ ಪಾತ್ರೆದೆಲ್ಲ ಕೊಟ್ಟು ಬಂದುಬಿಡ್ತೀನಿ ಹೊರಗಡೆ ಹೋಗಿ. ನೀನು ರೆಸ್ಟ್ ಮಾಡು. ರೀ ನಾನೆಲ್ರಿ ರೆಸ್ಟ್ ಮಾಡೋದು? ಈಗೆಲ್ಲ ಪೂಜೆ ಆದಮೇಲೆಲ್ಲ ಕೆಲಸ ಹಂಗೆ ಬಿದ್ದಿದ್ದಾವೆ. ಯಾರ ರೂಮಲ್ಲೆಲ್ಲ ಮದುವೆ ಮನೆ ಆಗಿದ್ದರಿಂದ ಎಲ್ಲದಲ್ಲೇ ಹಂಗೆ ಬಿದ್ದಿದ್ದಾವೆ. ತುಂಬ ಕೆಲಸ ಇದೆಯಪ್ಪ, ನಾನು ಕೆಲಸ ಮಾಡೋಕೆ ಹೋಗಬೇಕು. ಸರಿ, ನೀವು ಆ ಪಾತ್ರೆನೆಲ್ಲ ಕೊಟ್ಟು ಬಂದುಬಿಡಿ, ನಾನು ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ. ಹಂಗೆ ಮನೆ ಕೆಲಸ ಏನೂ ಇಲ್ಲ. ಸರೋಜಕ್ಕ ಅವ್ರು ಇದ್ದಾರಲ್ಲ, ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಅಕ್ಕ, ಕಮಲಕ್ಕ, ಅವ್ರಿಗೆ ಹೇಳಿದ್ದೀನಿ. ಅವ್ರು ಬಂದಿದ್ದಾರೆ. ಒಂದು 200-300 ರೂಪಾಯಿ ಕೊಟ್ಟರೆ ಸಾಕಂತೆ. ಮನೇಲಿ ಏನೇನಿದೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದಾರೆ. ನಾನೇ ಕರೆದು ಬಂದಿದ್ದೀನಿ. ನೀನು ಸುಮ್ಮನೆ ರೆಸ್ಟ್ ಮಾಡು ಪಾರ್ವತಿ. ಹೌದಾ? ಒಳ್ಳೇದಾಯ್ತು ರೀ. 200-300 ರೂಪಾಯಿ ಹೋದರೆ ಚಿಂತಿಲ್ಲ. ನನಗೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆನೇ ನೈಟ್ ಅಂತೂ ನಿದ್ದೆನೇ ಮಾಡಿಲ್ಲ ಗೊತ್ತಾ. ನಾನು ಸೋಫಾ ಮೇಲೆ ಮಲಗಿದ್ದೆ. ನೀವೇನೋ ನವೀನ್ ರೂಮಲ್ಲಿ ಮಲಗಿದ್ರಿ ಆರಾಮಾಗಿ. ನನಗೆ ಆ ಸೋಫಾ ಮೇಲೆ ನಿದ್ದೆನೇ ಬರಲಿಲ್ಲ ಹಾಲಲ್ಲಿ. ಹಂಗಾಗಿನೇ ಬೆಳಗ್ಗೆ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ತಾಯಿದ್ದೆ. ನೀವು ಕೂಡ ಬಂದು ಹೆಲ್ಪ್ ಮಾಡಿದರೆ ಬೆಳಗ್ಗೆ ಎಲ್ಲ ಕೆಲಸ ಮಾಡೋದ್ರಲ್ಲಿ. ನನಗೂ ನಿದ್ದೆ ಇಲ್ಲ, ಮತ್ತು ಇದೆಲ್ಲ ಕೆಲಸ ಮಾಡಿ ಒಂಥರ ತುಂಬ ಸುಸ್ತಾದಂಗೆ ಟಯರ್ಡ್ ಆದಂಗೆ ಆಗ್ತಾಯಿತ್ತು. ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ರೀ. ನಿಂಗೆ ತುಂಬ ಅಂದರೆ ತುಂಬ
ಥ್ಯಾಂಕ್ಸ್. ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಏನೋ, ನಿಮ್ಮಂಥ ಒಳ್ಳೆ ಗಂಡ ಸಿಕ್ಕಿದ್ದಾರೆ ನನಗೆ. ಮಾತಾಡ್ತಿದ್ರೆ ಸಾಕು, ಇದೊಂದು ಅದೃಷ್ಟ ಮಾಡಿದ್ದೀನಿ ಪುಣ್ಯ ಮಾಡಿದ್ದೀನಿ ಅಂತೀಯ. ಅದೇನು ಕರ್ಮ ಮಾಡಿದ್ಯೋ ಏನೋ ಈ ಮನೆಗೆ ಬಂದಿದ್ಯಾ ಅಂತ ನಾನು ಅನ್ಕೋತಾ ಇದ್ದರೆ ನೀನು ನೋಡಿದ್ರೆ ಹಿಂಗೆ ಅಂತಿದ್ಯಾ. ಇರಲಿ ಸರಿ, ನಾನಿನ್ನು ಹೋಗ್ತೀನಿ, ಕೆಲಸ ಇದೆ. ಸರಿ ರೀ, ಹುಷಾರು. ಓ ಮಹಾರಾಣಿ ಹೆಂಗೆ ಮಲ್ಕೊಂಡಿದ್ದಾಳೆ ನೋಡು ಆರಾಮಾಗಿ. ಮಾಡ್ತೀನಿರು. ಅದಕ್ಕೆ ಏ ಪಾರ್ವತಿ. ಯಾರು? ರಾಧಿಕಾನಾ? ಏನು ರಾಧಿಕಾ? ಇದೇನದಕ್ಕೆ ನೀವು ಮಾಡ್ತಾ ಇರೋದು? ಮನೇಲಿ ಕೆಲಸದನ್ನೆಲ್ಲ ಇಟ್ಟಿದ್ದೀರಾ? ನೀವು ಮಾಡೋಕ್ಕೇನಾಗಿತ್ತು? ಆರಾಮಾಗಿ ಇಲ್ಲಿ ಮಲ್ಕೊಂಡಿದ್ದೀರಲ್ಲ, ಮನೇಲಿ ಅಷ್ಟೊಂದೇ ಕೆಲಸ ಇಟ್ಕೊಂಡು ಅದು ಯಾರನ್ನೋ ಮನೆ ಕೆಲಸದವ್ರನ್ನೆಲ್ಲ ಕರೆಸ್ಬಿಟ್ಟು ನೀವು ಚೆನ್ನಾಗಿ ಮಲ್ಕೊಂಡಿದ್ದೀರಾ ಆರಾಮಾಗಿ. ಮೊನ್ನೆ ಏನೋ ಇನ್ನು ಮದುವೆ ಅದು ಇದು ಅಂತೇಳಿ ಈ ಪೂಜೆ ಗೀಜೆ ಅಂತೇಳಿ ಎಷ್ಟೊಂದು ದುಡ್ಡು ಖರ್ಚಾಗಿದೆ. ಇದರಲ್ಲಿ ಮತ್ತೆ ನೀವು ಮನೆ ಕೆಲಸದವ್ರನ್ನೆಲ್ಲ ಇಟ್ಬಿಟ್ಟು ದುಡ್ಡೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಗೊತ್ತಾಗಲ್ವಾ ಅದಕ್ಕೆ ನಿಮಗೆ? ಅಲ್ಲ ರಾಧಿಕಾ, ಈಗ ಯಾಕೆ ಇಷ್ಟೊಂದು ಜೋರು ಮಾಡ್ತಾ ಇದೆಯಾ? ಕೆಲಸದವ್ರನ್ನ ಇಟ್ಟರೆ ಏನಾಯಿತು? ನಾನೇನು ದಿನ ಮಾಡಿಸ್ತಾ ಇದ್ದೀನ? ಇವತ್ತೊಂದಿನ ಏನೋ ನನಗೂ ಸುಸ್ತಾಗಿತ್ತಪ್ಪ, ಹಂಗಾಗಿ ನಿಮ್ಮ ಅಣ್ಣನೇ ಹೇಳಿದ್ದಾರೆ, ಹೋಗಿ ಕರ್ಕೊಂಬಂದಿದ್ದಾರೆ. ಏನಾಯಿತು ಇವತ್ತೊಂದಿನ ಮಾಡಿದರೆ? ಏನಾಯಿತು ಅಂತ ಕೇಳ್ತಾ ಇದ್ದೀರಲ್ಲ, ಅದಕ್ಕೆ ದುಡ್ಡಿಲ್ಲಿಂದ ಇಟ್ಟಿದ್ದೀರಾ? ಮನೇಲಿ ಅಷ್ಟೊಂದೆಲ್ಲ ಖರ್ಚಾಗಿದೆ ಮದುವೆ ಫಂಕ್ಷನ್ ಅಂತೇಳಿ, ಮತ್ತೆ ನೀವು ಇಷ್ಟೆಲ್ಲ ದುಡ್ಡು ಸುಮ್ಮನೆ ಹಾಳು ಖರ್ಚು ಮಾಡ್ತಾ ಇದ್ದೀರಲ್ಲ, ಗೊತ್ತಾಗಲ್ವಾ? ಮನೆ ಉಳಿಸ್ಬೇಕನ್ನೋದು ಏನಿಲ್ಲ, ಬರೀ ಎಲ್ಲ ಮನೆ ಹಾಳು ಮಾಡೋ ಕೆಲಸನೇ ಮಾಡೋದು ನೀವು. ಇಲ್ಲಿ ನೋಡ್ರಿ ರಾಧಿಕಾ, ಬಾಯಿಗೆ ಬಂದಂಗೆ ಮಾತಾಡಬೇಡ. ನಾನೇನು ಮನೆ ಹಾಳಾಗಂಥ ಕೆಲಸ ಏನೂ ಮಾಡಿಲ್ಲ, ನನಗೂ ಸುಸ್ತಾಗಲ್ವಾ? ನಾನು ಎಷ್ಟು ಅಂತ ಕೆಲಸ ಮಾಡಲಿ? ಏನಾಯಿತು? ಇವತ್ತೊಂದಿನ ಅವ್ರು ಬಂದು ಏನೋ ಕೆಲಸ ಮಾಡ್ತಾ ಇದ್ದಾರೆ, ಅಷ್ಟಕ್ಕೂ ದುಡ್ಡು ಹಾಳು ಮಾಡ್ತಾ ಇದ್ದೀವಿ ಅಂತಿದೆಯಲ್ಲ. ನಾವೇನಾದರೂ ನಿಮ್ಮ ಹತ್ರ ದುಡ್ಡು ಕೇಳಿದ್ವಾ? ಇಲ್ವಲ್ಲ. ನಾನು ದುಡಿತಾ ಇದ್ದೀನಿ, ನಿಮ್ಮ ಅಣ್ಣನೂ ದುಡಿತಾ ಇದ್ದಾರೆ, ಅಷ್ಟೆಲ್ಲ ದುಡಿತೀವಿ, ನಮಗೂ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಇರಲ್ವಾ? ನಮ್ಮ ದುಡ್ಡಲ್ಲಿ ನಾವು ಕರೆಸಿ ಮಾಡಿಸ್ತಾ ಇದ್ವಿ. ಇದರಲ್ಲಿ ನಿಂದೇನೋ ದುಡ್ಡು ಇಸ್ಕೊಂಡಿಲ್ಲ, ನಿನ್ನ ಹತ್ರ ಏನು ಇಸ್ಕೊಂಡಿಲ್ಲಲ್ಲ ನಾನು. ಎಷ್ಟು ನಾಟಕ ಮಾಡ್ತಿದ್ದಾಳೆ ನೋಡು. ಯಾರು ಇಲ್ದಾಗಾದರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ, ಗಂಟ್ಲೆಲ್ಲ ಹರ್ಕೊಂಡು ಮಾತಾಡ್ತಾಳೆ. ಅದೇ ಎಲ್ಲರೂ ಇದ್ದಾಗ ಒಳ್ಳೆ ಮೂಗು ಬಸವಣ್ಣ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಬಾಯಿಗಿಂದ ಮಾತೇ ಬರಲ್ಲ ಏನೋ ಅಂತ, ಬಾಯಲ್ಲೇನೋ ಹಲ್ಲೇ ಇಲ್ಲ ಅಂದ್ಕೊಂಡಿರ್ಬೇಕು, ಹಂಗೆ ಎಷ್ಟು ಇನ್ನೋಸೆಂಟಾಗಿ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಅಂದರೆ ಅಬ್ಬಬ್ಬಬ್ಬಾ. ಅದಕ್ಕೆ ಕಣೆ ನೀನು ಅಂದರೆ ನಂಗೆ ಆಗೋದಿಲ್ಲ ಅನ್ನೋದು. ಎಲ್ಲರೂ ಇದ್ದಾಗ ಒಂಥರ, ಯಾರು ಇಲ್ದಾಗ ಒಂಥರ ನಿಂದು. ನಿನ್ನ ಡಬಲ್ ಸ್ಟ್ಯಾಂಡರ್ಡ್ಸು ನಂಗೆ ಗೊತ್ತಿಲ್ವಾ? ಹೇಳ್ ರಾಧಿಕಾ, ಯಾಕೆ ಸೈಲೆಂಟ್ ಆಗಿದೆಯಾ? ನಾವೇನಾದರೂ ನಿನ್ನ ದುಡ್ಡು ಇಸ್ಕೊಂಡಿದ್ವಾ? ನಿನ್ನ ದುಡ್ಡು ಇಸ್ಕೊಂಡು ಅವ್ರ ಕೆಲಸದಾಳಿ ಕೊಡ್ತೀವಂತ ಏನಾದರೂ ಹೇಳಿದ್ವಾ? ಯಾಕಿಷ್ಟು ಬಾಯ್ ಮಾಡ್ತಾ ಇದೆಯಾ ಇಲ್ಲಿ ನನ್ನ ರೂಮಿಗೆ ಬಂದು? ಏನದಕ್ಕೆ ಜಾಸ್ತಿ ಮಾತಾಡ್ತಾ ಇದ್ದೀರಾ? ನಿಮ್ಮ ರೂಮ್ಗೆ ಬರಬಾರ್ದಾ? ನಿಮ್ಮ ರೂಮಿಗೆ ಬಂದರೆ ಏನಾಯಿತು? ಇದೇನು ಬರೀ ನಿಂದೊಂದೇ ಅಲ್ಲಲ್ಲ, ಇದು ನಮ್ಮ ಅಣ್ಣನ ರೂಮು. ಹೌದು, ಯಾವಾಗ ಬರಬಾರ್ದು? ನಾನು ಯಾವಾಗ ಬೇಕಾದರೂ ಬರ್ತೀನಿ, ಯಾವಾಗ ಬೇಕಾದರೂ ಹೋಗ್ತೀನಿ, ಅದನ್ನೆಲ್ಲ ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ. ಈಗ ಇವತ್ತೊಂದಿನ ಕೆಲಸದವ್ರನ್ನ ಕರೆಸಿದ್ದೀರಾ, ಮುಂದೆ ದಿನಾನೂ ಕರೆಸಲ್ಲ ಅನ್ನೋದೇನು ಗ್ಯಾರಂಟಿ? ಇಲ್ಲೇ ಕೆಲಸದವ್ರನ್ನ ಇಟ್ಕೊಂಡು ಕೆಲಸ ಮಾಡ್ಸೋರೆ ನೀವು. ನಂಗೆ ಗೊತ್ತು ನಿಮ್ಮ ಬುದ್ಧಿ, ಅದಕ್ಕೆ ಹೇಳಿದ್ದು ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡ್ರಿ, ಮನೇಲಿ ಸುಮ್ಮನೆ ದುಡ್ಡು ಹಾಳಾಗುತ್ತೆ, ನೀವೇ ಕೆಲಸ ಮಾಡಿದ್ರೆ ಮುಗ್ದೋಗುತ್ತಲ್ಲ, ಅದಕ್ಕೆಲ್ಲ ಕೆಲಸದವ್ರನ್ನ ಯಾಕೆ ಕರೆಸಿದ್ದೀರಾ ಅಂತ ನಾನು ಕೇಳಕ್ಕೆ ಬಂದರೆ, ಈ ಮನೆಗೆ ಒಳ್ಳೇದಾಗಲಿ ಅಂತ ನಾನು ಮಾತಾಡಕ್ಕೆ ಬಂದರೆ, ನಾನೇನೋ ತಪ್ಪು ಮಾತಾಡಿದ್ದೀನಿ ಅನ್ನೋ ಥರ ನನ್ನ ಮೇಲೆ ಜೋರು ಮಾಡ್ತಿದ್ದೀರಾ. ಎಲ್ಲರಿದ್ದಾಗ ಒಂಥರ, ಯಾರು ಇಲ್ದಾಗ ಒಂಥರ ನಿಮ್ಮದು ಬುದ್ಧಿ. ಇಲ್ಲಿ ನೋಡಿ ರಾಧಿಕಾ, ಸುಮ್ಮನೆ ಜಗಳ ಮಾಡಬೇಡ. ನಂಗೆ ಜಗಳ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ನಂಗೆ ಆ ಮನಸ್ಸೂ ಬರೋದಿಲ್ಲ. ಸುಮ್ಮನೆ ನನ್ನ ಮನಸ್ಸನ್ನ ಹಾಳು ಮಾಡಬೇಡ. ನಾನು ಈಗಾದರೂ ರೆಸ್ಟ್ ಮಾಡಬೇಕು ಅಂತ ಸ್ವಲ್ಪ ಮಲಗಿದ್ದೆ, ನೀನು ಬಂದು ಎಬ್ಸಿದ್ದಕ್ಕೆ ಅಂದಿದ್ದು. ಅದೇನೋ ನೀನು ಯಾಕೆ ಆ ಥರ ಜೋರು ಮಾತಾಡಿದ್ದಕ್ಕೆ ನಂಗೆ ಸಿಟ್ಟು ಬಂದಿದ್ದು. ನಾನು ಎಲ್ಲರಿದ್ದಾಗ ಒಂಥರ, ಇಲ್ದಾಗ ಒಂಥರ, ನಂಗೆ ಅದೆಲ್ಲ ನಾಟಕ ಬರಲ್ಲ. ನಂಗೆ ತಲೆ ಕೆಟ್ಟಾಗ ನಾನು ಮಾತಾಡ್ತೀನಿ, ಇಲ್ಲ ಅಂದರೆ ಎಲ್ಲ ಅನುಸರಿಸ್ಕೊಂಡು ಹೋಗಿರ್ತೀನಿ. ನಮ್ಮ ಮನೆಯವರೆಲ್ಲ ಬಿಡು ಹೋಗಲಿ ಅಂತ. ಅತಿ ಆಗ್ತಿರೋದು ನಿಂದು, ನಂದಲ್ಲ. ಅಲ್ಲಮ್ಮ ರಾಧಿಕಾ, ಈಗ ಬಂದು ಕಿರ್ಚಾಡ್ತಿದೀಯಾ? ಮೊದಲೇ ಹೇಳಬೇಕಿತ್ತು. ಮೊದಲೇ ಹೇಳಿದ್ರೆ ಕೆಲಸ ಹುಡುಗಿ ಬಂದು ನಿನ್ನ ರೂಮ್ ಕ್ಲೀನ್ ಮಾಡೋದಾದ್ರೂ ತಪ್ಪಿತ್ತಾ? ಅವಾಗ ನೀನೇ ನಿನ್ನ ರೂಮ್ನ ಕ್ಲೀನ್ ಮಾಡ್ಕೋತಿದ್ದಿ, ದುಡ್ಡು ಉಳಿತಾ ಇತ್ತು. ಪಾಪ ಪಾರ್ವತಿ ಅವ್ರ ಗಂಡ ತಮ್ಮ ರೂಮಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಅದಕ್ಕೆ ಎಷ್ಟಾಗ್ತಿತ್ತು ಅಷ್ಟು ದುಡ್ಡು ಕೊಡ್ತಾ ಇದ್ರು. ಇವಾಗೇನೋ ಒಂದು 200-300 ಇಸ್ಕೊತಿರ್ತಾರ, ಅದಾಗ ಒಂದು 100-200 ಕಡಿಮೆ ಆಗ್ತಿತ್ತಲ್ಲ. ನಿನ್ನ ಕೆಲಸ ಮಾಡ್ಕೊಂಡಿದ್ರೆ, ನೀನು ನಿಮ್ಮಮ್ಮ ನಿಮ್ಮ ತಂಗಿ ಎಲ್ಲ ಮನೆ ಕೆಲಸ ಮಾಡಿಬಿಟ್ಟಿದ್ರೆ ಆಗೋಗಿರೋದಲ್ಲ. ನಾನು ನಮ್ಮ ಅತ್ತಿಗೆ ಜೊತೆ ಮಾತಾಡ್ತಿದ್ದೀನಿ. ಇಲ್ಲಿ ನೋಡಮ್ಮ ರಾಧಿಕಾ, ಇದು ಮದುವೆ ಮನೆ ಅಂದಮೇಲೆ ದೊಡ್ಡವರು ಚಿಕ್ಕವರು ಎಲ್ಲರೂ ಮಾತಾಡ್ತಿರ್ತಾರೆ. ಒಂದು ಮಾತು ಬರುತ್ತೆ ಹೋಗುತ್ತೆ, ಅದಕ್ಕೆಲ್ಲ ನೀನು ಹಿಂಗೆ ಮೂತಿ ಮುರ್ಕೊಂಡು ಪ್ರತಿಯೊಂದಕ್ಕೂ ಎದುರಲ್ಲಿ ಮಾತಾಡೋದು ಸರಿಯಲ್ಲ. ಸ್ವಲ್ಪ ನೋಡು, ದೊಡ್ಡವರು ಅನ್ನೋದು ಇರಲಿ ತಲೆಯಲ್ಲಿ. ಏನೋ ಹುಡುಗಿಗೂ ಆಸರ ಬೇಸರ ಅನ್ನೋದಿರುತ್ತೆ. ಅವ್ರ ಗಂಡ ಅಂತಲ್ಲ ಹೇಳಿರೋದು, ಆ ಹುಡುಗಿ ಏನಲ್ಲ, ಕರೆಸಿ ಮಾಡಿಸಿದ್ದಾರೆ. ಒಂದಿನ ಎಲ್ಲ ಮನೆ ತೊಳಿಸಿದ್ದಾರೆ, ಮನೆ ಕ್ಲೀನ್ ಮಾಡಿಸಿದ್ದಾರೆ. ಅದರಲ್ಲೇನು ತಪ್ಪು? ಅವ್ರು ದುಡಿತಾ ಇದ್ದಾರಲ್ಲ, ಅವ್ರ ದುಡ್ಡಲ್ಲೇ ಅವ್ರು ಮಾಡಿಸ್ಕೊತಿದ್ದಾರೆ. ನಿಂಗೆ ನಮ್ಮ ಇದರಲ್ಲಿ ಒತ್ತಿರೋದು. ಈಗ ಮನೆ ಕೆಲ್ಸಕ್ಕೆ ಕರ್ಸಿದಾರ ಅಂದ ಮಾತ್ರಕ್ಕೆ ಅವ್ರೇನೆಲ್ಲ ಕೆಲಸ ಮಾಡಿ ಹೋಗಲ್ಲ. ಏನೋ ಪಾತ್ರೆ ತೊಳೆಯೋದು, ಅದು ಇದು ಕಸ ಅನ್ನೋದು, ಬಂಡೆ ಒರೆಸೋದು, ಇದೆಲ್ಲ ಮಾಡ್ತಿರ್ತಾರೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಪಾರ್ವತಿನೇ ಮಾಡಬೇಕಲ್ಲ, ಅದು ಇದು ಅಂತ ಜೋಡಿಸೋದಿರುತ್ತೆ. ಅವು ಪೂಜೆ ಕಾರ್ಯದ್ವೆಲ್ಲ ಸಾಮಾನು ಅದು ಇದು ಅಂತ ಎತ್ತಿಡೋದಿರುತ್ತೆ. ಅವೆಲ್ಲ ಕೆಲಸದವ್ರು ಮಾಡೋಕ್ಕಾಗತ್ತಾ? ಅವೆಲ್ಲ ಮತ್ತೆ ಪಾರ್ವತಿನೇ ಮಾಡ್ಬೇಕು ತಾನೆ. ಏನು ಸ್ವಲ್ಪ ಹುಡುಗಿ ರೆಸ್ಟ್ ಮಾಡ್ತಿದ್ದಾಳೆ, ಅದಷ್ಟಕ್ಕೆ ಬಂದು ಏನು ಇಂಥ ಪರಿ ಜಗಳ ಮಾಡ್ತಿದ್ಯಾ? ನಿಂದೇನೋಯ್ತು ಇದರಲ್ಲಿ ದುಡ್ಡು?